ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ವುಡ್ಡಿಂದ ತುಂಬ ವೆರೈಟಿ ಸೆಂಟೆನ್ಸ್ಗಳನ್ನ ಮಾಡೋದು ಹೇಳ್ಕೊಡ್ತೀನಿ. ಬೇಸಿಕ್ ಸ್ಟ್ರಕ್ಚರಿಂದ ಹೇಳ್ತೀನಿ, ನೀವೇ ಸ್ವಂತವಾಗಿ ಕ್ರಿಯೇಟ್ ಮಾಡ್ಬೋದು. ತುಂಬ ಯೂಸ್ಫುಲ್. ವುಡ್ಡಿಂದ ನೀವು ಸೆಂಟೆನ್ಸ್ ಮಾಡೋದನ್ನು ಕಲಿಬೇಕು, ಟೆಕ್ಸ್ಟ್ ಎಲ್ಲ ನಿಮ್ಗೆ ಅರ್ಥ ಆಗಬೇಕು ಅಂದರೆ. ಸೊ ಲಾಸ್ಟ್ ಕ್ಲಾಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಅದರಲ್ಲಿ ನಾನು ಇಂಟ್ರಡಕ್ಷನ್ ಕೊಟ್ಟಿದ್ದೆ. ಆ್ಯಂಡ್ ಇವತ್ತಿನ ಕ್ಲಾಸ್ ತುಂಬ ಇಂಪಾರ್ಟೆಂಟ್. ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನನಗೆ ಹೇಳ್ಕೊಡ್ತಾ ಇರೋ ಸ್ಟ್ರಕ್ಚರ್ ವುಡ್ ಲೈಕ್ ಟು ಪ್ಲಸ್ ಬೇಸ್ ವರ್ಬ್ನ ಹಾಕಿ ನಾವು ಸೆಂಟೆನ್ಸ್ ಮಾಡೋದು. ಈ ಸ್ಟ್ರಕ್ಚರ್, ಈ ಫ್ರೇಸ್ನ ಇದೇ ಥರನೇ ಯೂಸ್ ಮಾಡಿ. ನಾನು ನಿಮಗೆ ಡೈರೆಕ್ಟ್ ಯೂಸೇಜ್ನ ಹೇಳ್ಕೊಡ್ತಾ ಇದ್ದೀನಿ ಬೇಸಿಕ್ ಸ್ಟ್ರಕ್ಚರಿಂದ. ಸೊ ಈಸಿಯಾಗಿರುತ್ತೆ ಆ್ಯಂಡ್ ಕಲಿಯುವಾಗ ಬೋರ್ ಕೂಡ ಆಗಲ್ಲ. ಈ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ಇದರಿಂದ ನಾವೇನು ಮಾತಾಡ್ತೀವಿ? ಟು ಎಕ್ಸ್ಪ್ರೆಸ್ ವಾಟ್ ವಿ ವಾಂಟ್ ಟು ಡೂ. ನಾವೇನು ಮಾಡಬೇಕು ಅಂತ ಬಯಸ್ತಿದ್ದೀವಿ, ನಾವೇನು ಮಾಡಬೇಕಂತ ಇಷ್ಟಪಡ್ತಿದ್ದೀವಿ, ಅದನ್ನು ಹೇಳೋದಕ್ಕೆ. ಆರ್ ಅವರ್ ಡಿಸೈರ್ಸ್. ಯಾವ ಸಿಚುವೇಶನ್ ಹೇಳ್ತೀನಿ ನಾನು. ಇದು ಹೇಗೆ ಅಂದರೆ, ವಾಂಟ್ ಟು ಇಂದ ನಾವೇನು ಮಾತಾಡ್ತೀವಲ್ಲ ಅದೇ ರೀತಿ ಸ್ಟ್ರಕ್ಚರ್. ಐ ವಾಂಟ್ ಟು ಟಾಕ್ ಟು ಯು, ಐ ವಾಂಟ್ ಟು ಈಟ್ ದಿಸ್, ಐ ವಾಂಟ್ ಟು ಗೋ ಔಟ್ ಅಂತ ಹೇಳ್ತೀವಲ್ವಾ. ಬಟ್ ಐ ವುಡ್ ಲೈಕ್ ಟು ಈಸ್ ಅ ಪೊಲೈಟ್ ವೇ ಟು ಸೇ ಐ ವಾಂಟ್ ಟು ಅಷ್ಟೇ. ಐ ವಾಂಟ್ ಟು ಇಂದನೂ ಹೇಳ್ಬೋದು, ಅದು ತುಂಬ ಕ್ಯಾಶುವಲ್ ಸ್ಟೈಲ್ ಆಗುತ್ತೆ ಆ್ಯಂಡ್ ಅದು ತುಂಬ ಸೆಲ್ಫ್ ಸೆಂಟರ್ಡ್ ಆಗಿರುತ್ತೆ. ಬಟ್ ಐ ವುಡ್ ಲೈಕ್ ಟು ಅನ್ನೋದು ತುಂಬ ಪೊಲೈಟ್ ವೇ ಆಗುತ್ತೆ, ತುಂಬ ಸಾಫ್ಟ್ ಆಗುತ್ತೆ. ಇಲ್ಲಿ ನೋಡಿ, ನಾನು ಹೇಳ್ತೀನಿ ಐ ವಾಂಟ್ ಟು ಹ್ಯಾವ್ ಕಾಫಿ ಅನ್ಬೋದು ಅಲ್ವಾ. ಅಂದರೆ ನನಗೆ ಕಾಫಿ ಬೇಕು ಕುಡಿಯೋದಕ್ಕೆ ಈಗ. ಈ ಥರ ಹೇಳಿದ್ರೆ ಇಟ್ ಸೌಂಡ್ಸ್ ಕ್ಯಾಶುವಲ್. ಓಕೆ, ಅಂದರೆ ನೀವು ಡೈಲಿ ಲೈಫ್ನಲ್ಲಿ ಮಾತಾಡೋವಾಗ ಯೂಸ್ ಮಾಡಿ, ಇಟ್ಸ್ ಆಲ್ ಕರೆಕ್ಟ್. ಬಟ್ ಐ ವುಡ್ ಲೈಕ್ ಟು ಹ್ಯಾವ್ ಕಾಫಿ ಅಂದರೆ ಇದು ಐ ವಾಂಟ್ ಟುಗಿಂತ ಪೊಲೈಟ್ ಆಗಿರುತ್ತೆ ಆ್ಯಂಡ್ ತುಂಬ ಸಾಫ್ಟ್ ಆಗಿರುತ್ತೆ. ಈಗ ನೀವು ಬೇರೆಯವ್ರ ಮನೆಗೆ ಹೋದಾಗ ನನಗೆ ಇದು ಬೇಕು, ನನಗೆ ಕಾಫಿ ಬೇಡ, ನನಗೆ ಟೀ ಬೇಕು ಅಂತ ನೀವು ಕೇಳಿದ್ರೆ ತುಂಬ ಡೈರೆಕ್ಟಾಗಿ ಕೇಳ್ದಂಗೆ ಆಗುತ್ತೆ ಅಲ್ವಾ. ಐ ವಾಂಟ್ ಟು ಹ್ಯಾವ್ ಕಾಫಿ ಅಂತ ಅಂದರೆ ನೀವು ಅದಕ್ಕೋಸ್ಕರನೇ ಹೋಗಿದ್ದೀರಾ, ಲೈಕ್ ಆ ಥರ ನಿಮ್ಗೆ ಅನ್ನಿಸ್ಬಾರ್ದು. ಅಂದರೆ ಐ ವುಡ್ ಲೈಕ್ ಟು ಹ್ಯಾವ್ ಕಾಫಿ ಅಂತ ನೀವು ಹೇಳ್ಬೋದು. ಅವ್ರು ಯಾರ ಜೊತೆ ಏನಾದರೂ ನೀವು ಹೋಟೆಲ್ಗೆ ಹೋಗಿದ್ದೀರಾ ಅಂದಾಗ ಐ ವಾಂಟ್ ಟು ಹ್ಯಾವ್ ಕಾಫಿ ಅನ್ನೋ ಬದಲು ಐ ವುಡ್ ಲೈಕ್ ಟು ಹ್ಯಾವ್ ಕಾಫಿ ಅಂತ ಹೇಳಿ. ಆರ್ ಬೇರೆ ಏನಾದರೂ ಯಾವುದ್ರ ಬಗ್ಗೆ ನೀವು ಮಾತಾಡ್ತೀರೋ ಅದನ್ನ ಐ ವುಡ್ ಲೈಕ್ ಟು ಇಂದ ಹೇಳಿ. ಗೊತ್ತಾಯ್ತಲ್ಲ? ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಹೇಳ್ತೀನಿ ನಾನು. ಬಟ್ ಈ ಥರನೂ ಹೇಳ್ಬೋದು ಐ ವಾಂಟ್ ಕಾಫಿ ಅಂತ. ಮನೇಲಿ ನೀವು ಮಾತಾಡೋ ಹಾಗಿದ್ರೆ ಹೇಳಿ ಅಷ್ಟೇ, ಇದು ತುಂಬ ಡೈರೆಕ್ಟ್. ಐ ವಾಂಟ್ ಕಾಫಿ, ಐ ವಾಂಟ್ ಟೀ, ಐ ವಾಂಟ್ ದಿಸ್, ಐ ವಾಂಟ್ ದ್ಯಾಟ್, ಇದು ತುಂಬ ಸೆಲ್ಫಿಶ್ ಆಗಿ ಸೌಂಡ್ ಮಾಡುತ್ತೆ. ರೈಟ್? ಗೊತ್ತಾಯ್ತಲ್ಲ? ಐ ವುಡ್ ಲೈಕ್ ಟು ಎಲ್ಲೆಲ್ಲಿ ಯೂಸ್ ಮಾಡಬೇಕು? ನೀವೇನಾದರೂ ಸ್ಪೀಚ್ ಕೊಡ್ತಾ ಇದ್ರೆ, ಎಲ್ಲಾದರೂ ಟಾಕ್ಸ್ ಇದ್ದರೆ, ಆರ್ ಮೀಟಿಂಗ್ಗಳಲ್ಲಿ, ಸೆಮಿನಾರ್ಗಳಲ್ಲಿ ಯೂಸ್ ಮಾಡ್ಬೋದು. ಏನು ಮೀನಿಂಗ್ ಕೊಡುತ್ತೆ ಆಮೇಲೆ ಎಕ್ಸಾಂಪಲಲ್ಲಿ ನಿಮಗೆ ಗೊತ್ತಾಗುತ್ತೆ. ಆರ್ ನೀವು ಯಾರಿಗಾದ್ರೂ ಲೆಟರ್ಸ್ ಬರೀತಿದ್ರೆ, ಇನ್ವಿಟೇಷನ್ ಟೈಪ್ ಮಾಡ್ತಿದ್ರೆ, ಅಲ್ಲಿ ರೆಸ್ಟೋರೆಂಟ್ಗಳಿಗೆ ಹೋಗಿದ್ರೆ, ಬ್ಯಾಂಕ್ನಲ್ಲಿ, ಯಾವುದೇ ಆಫೀಸ್ಗೆ ಹೋಗಿದ್ರು ಅವರಿಂದ ಏನಾದರೂ ಒಂದು ಸರ್ವಿಸ್ನ ಪಡೆಯೋದಕ್ಕೆ ನೀವು ಯೂಸ್ ಮಾಡಿ. ಆ್ಯಂಡ್ ನಿಮ್ಮ ಕಸ್ಟಮರ್ಸ್ ಜೊತೆ, ಕ್ಲೈಂಟ್ಸ್ ಜೊತೆ ಆ್ಯಂಡ್ ಈವನ್ ಬಾಸ್ ಜೊತೆನೂ ನೀವು ಯೂಸ್ ಮಾಡ್ಬೋದು ಈ ಥರ ಸೆಂಟೆನ್ಸ್ಗಳು. ಎಕ್ಸಾಂಪಲ್ ನಾನು ಹೇಳ್ತೀನಿ. ಆರ್ ನೀವು ಯಾವುದೇ ಪ್ಲೇಸಲ್ಲಾದರೂ ಯೂಸ್ ಮಾಡಿ, ನೀವು ತುಂಬ ಪೊಲೈಟ್ ಆಗಿರಬೇಕು ಅಂತ ಅನಿಸಿದ್ರೆ, ನಿಮ್ಮ ಮಾತು ತುಂಬ ಪೊಲೈಟಾಗಿ ಕೇಳಿಸ್ಬೇಕಂದ್ರೆ ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಐ ವಾಂಟ್ ಟು ಓಪನ್ ಎನ್ SB ಅಕೌಂಟ್ ಅಂತಲೂ ನೀವು ಕೇಳ್ಬೋದು. ಆರ್ ಐ ವುಡ್ ಲೈಕ್ ಟು ಓಪನ್ ಎನ್ SB ಅಕೌಂಟ್ ಅಂತಾನೂ ನೀವು ಕೇಳ್ಬೋದು ಬ್ಯಾಂಕಿಗೆ ಹೋಗಿ. ರೈಟ್? ಸ್ಟ್ರಕ್ಚರ್ ಏನು? ವುಡ್ ಲೈಕ್ ಟು ಮುಂದೆ ಬೇಸ್ ವರ್ಬ್ನ ಹಾಕೋದೇ ಸ್ಟ್ರಕ್ಚರ್. ನೀವು ಇದು ಕೇಳ್ತಿದ್ದೀರಾ ಅಂದರೆ ಪ್ರೆಸೆಂಟ್ ಬಗ್ಗೆನೇ ಕೇಳ್ತಿದ್ದೀರಾ, ಆರ್ ಆಮೇಲೆ ಮಾಡೋದಕ್ಕೂ ನೀವು ಕೇಳ್ತೀರಾ, ಫ್ಯೂಚರ್ ಬಗ್ಗೆನೂ ನೀವು ಕೇಳ್ದ ಮೀನಿಂಗ್ ಬರುತ್ತೆ. ಐ ವುಡ್ ಲೈಕ್ ಟು ನೋ ದ ಚಾರ್ಜಸ್ ಅಂತ ನೀವು ಕೇಳಿ, ಅಂದರೆ ಅಲ್ಲಿಗೆ ಹೋಗಿ ಎಷ್ಟಾಗುತ್ತೆ, ರೇಟ್ ಎಷ್ಟಾಗುತ್ತೆ, ಇದಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಕೇಳಬೇಕು ಅನ್ಸುತ್ತಲ್ಲ, ಆಗ ಈ ಥರ ಕೇಳಿ. ಐ ವುಡ್ ಲೈಕ್ ಟು ಸಿ ದ ಮ್ಯಾನೇಜರ್, ಐ ವುಡ್ ಲೈಕ್ ಟು ಮೀಟ್ ದ ಮ್ಯಾನೇಜರ್. ರೈಟ್? ಆ ಥರ ನೀವು ಕೇಳ್ಬೋದು. ಐ ವುಡ್ ಲೈಕ್ ಟು ಬಿ ಅ ಲೆಕ್ಚರರ್ ಅಂತ ನೀವು ಹೇಳ್ಬೋದು, ನನಗೆ ಲೆಕ್ಚರರ್ ಆಗಬೇಕು ಅಂತ ಇಷ್ಟ. ಐ ವಾಂಟ್ ಟು ಬಿ ಅ ಲೆಕ್ಚರರ್ ಅನ್ಬೋದು, ಕ್ಯಾಶುವಲ್ ಸ್ಟೈಲ್. ಐ ವುಡ್ ಲೈಕ್ ಟು ಬಿ ಅ ಲೆಕ್ಚರ್ ಯಾವ್ಯಾವ ಸಿಚುವೇಷನಲ್ಲಿ ಈ ಥರ ಹೇಳ್ಬೋದು, ನಾನು ಆಗಲೇ ಹೇಳಿದೆ ನಿಮಗೆ. ಐ ವುಡ್ ನಾಟ್ ಲೈಕ್ ಟು ಬಿ ಅ ಟೀಚರ್, ನೆಗೆಟಿವ್ನಲ್ಲೂ ಹೇಳ್ಬೋದು, ಅಂದರೆ ನನಗೆ ಇದು ಆಗೋದಕ್ಕೆ ಇಷ್ಟ ಇಲ್ಲ, ಈ ಥರ ಆಗಿರೋದಕ್ಕೆ ಇಷ್ಟ ಇಲ್ಲ, ಇದನ್ನು ಮಾಡೋದಕ್ಕೆ ನಾನು ಬಯಸ್ತಿಲ್ಲ ಅಂತ ಹೇಳೋದಕ್ಕೆ ವುಡ್ ನಾಟ್ ಲೈಕ್ ಅಷ್ಟೇ. ಐ ವುಡ್ ಆಲ್ವೇಸ್ ಲೈಕ್ ಟು ಬಿ ಹಿಯರ್, ನಾನು ಇಲ್ಲೇ ಇರಬೇಕಂತ ನನಗಿಷ್ಟ. ಐ ವುಡ್ ಲೈಕ್ ಟು ಹ್ಯಾವ್ ಅ ಡಾಗ್ ಅಟ್ ಹೋಮ್. ಐ ವುಡ್ ಲೈಕ್ ಟು ಸರ್ವ್ ಯುವರ್ ಕಂಪನಿ. ನೋಡಿ, ನೀವೆಲ್ಲಾದರೂ ಕಂಪ್ನಿಗೆ ಮೆಸೇಜ್ ಮಾಡ್ತಿದ್ದೀರಾ, ಇಮೇಲ್ ಬರ್ತಿದ್ದೀರಾ ಅಂದರೆ ಈ ಥರ ಸ್ಟಾರ್ಟ್ ಮಾಡಿ, ಐ ವುಡ್ ಲೈಕ್ ಟು ಸರ್ವ್ ಯುವರ್ ಕಂಪನಿ ಅಂತ ಈ ಥರ ಸ್ಟಾರ್ಟ್ ಮಾಡ್ಬೋದು. ಅವ್ರು ಎಲ್ಲಾದರೂ ಈ ಥರ ಸೆಂಟೆನ್ಸ್ ನೀವು ಹಾಕ್ಬೋದು. ಐ ವುಡ್ ಲೈಕ್ ಟು ಲರ್ನ್ ಟು ಪ್ಲೇ ದ ಗಿಟಾರ್. ರೈಟ್? ಲರ್ನ್ ಟು ಪ್ಲೇ. ವಿ ವುಡಂಟ್ ಲೈಕ್ ಟು ಡಿಸ್ಕಸ್ ಇಟ್ ನಾವ್. ಸೊ ನೋಡಿ, ತುಂಬ ಪೊಲೈಟಾಗಿ ಹೇಳ್ತೀವಿ. ಅಂದರೆ ನಾವೀಗ ಡಿಸ್ಕಸ್ ಮಾಡೋದು ಬೇಡ, ನಮಗೀಗ ಡಿಸ್ಕಸ್ ಮಾಡೋದು ಇಷ್ಟ ಇಲ್ಲ ಅನ್ನೋದು ಪೊಲೈಟಾಗಿ, ಸಾಫ್ಟಾಗಿ ಹೇಳ್ತಾ ಇದ್ದೀವಿ. ವಿ ಡೋಂಟ್ ವಾಂಟ್ ಟು ಡಿಸ್ಕಸ್ ಇಟ್ ನಾವು ಅಂದರೆ ಸ್ವಲ್ಪ ರೂಡಾಗಿ ಕಾಣಿಸುತ್ತಲ್ವ,
ಅವಾಗ ಹೇಳಿ ವಿ ವುಡಂಟ್ ಲೈಕ್ ಟು ಡಿಸ್ಕಸ್ ಇಟ್ ನಾವ್ ಅಂತ. ಐ ವುಡಂಟ್ ಲೈಕ್ ಟು ಕಂಟಿನ್ಯೂ ಎನಿ ಫರ್ದರ್. ನೀವು ಯಾರಿಗಾದ್ರೂ ಹೇಳಬೇಕು ನನಗೆ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಇಲ್ಲ, ನಾನು ಬಿಡಬೇಕಂತ ಇದ್ದೀನಿ, ನಾನು ಕ್ವಿಟ್ ಮಾಡಬೇಕಂತಿದ್ದೀನಿ ಅನ್ನೋದನ್ನು ಈ ಥರ ನೀವು ಹೇಳ್ಬೋದು. ವುಡ್ ನಾಟ್ನ ಶಾರ್ಟ್ ಫಾರ್ಮ್ ವುಡಂಟ್, ರೈಟ್. ಐ ವುಡಂಟ್ ಲೈಕ್ ಟು ಯೂಸ್ ಮೈ ಫೋನ್ ಪಬ್ಲಿಕ್ಲಿ. ಐ ವುಡ್ ಲೈಕ್ ಟು ಬಿಕಮ್ ಅ ಟಾಪ್ ಬಿಸ್ನೆಸ್ ವುಮನ್. ಅಂದರೆ ನೀವು ನಿಮ್ಮ ಇಚ್ಛೆ ಹೇಳ್ತಾ ಇದ್ದೀರಾ, ಆವಾಗ್ಲೂ ನೀವು ಯೂಸ್ ಮಾಡ್ಬೋದು. ನೀವೇನಾಗಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಇಚ್ಛೆ ಏನು ಅಂತ ಹೇಳೋವಾಗ್ಲೂ ಈ ಥರ ಸೆಂಟೆನ್ಸ್ ಯೂಸ್ ಮಾಡ್ಬೋದು. ಅಂದರೆ ಇದರಲ್ಲಿ ತುಂಬ ಸೆಲ್ಫಿಶ್ ಮೋಟಿವ್ ಇರಲ್ಲ. ಐ ವುಡ್ ಲೈಕ್ ಟು ಇಂದ ಹೇಳಿದ್ರೆ ಅಂದರೆ ಆ ರೀತಿ ಸೆನ್ಸ್ ಬರಲ್ಲ. ಐ ವಾಂಟ್ ಟು ಅಂದರೆ ಸೆಲ್ಫಿಶ್ ಆಗಿ ಕೇಳಿಸುತ್ತೆ ಸಮ್ಟೈಮ್ಸ್, ರೈಟ್, ಸಮ್ ಸಿಚುವೇಶನ್ಸಲ್ಲಿ. ಅಲ್ಲಿ ನೋಡಿ, ಐ ವುಡ್ನ ಶಾರ್ಟ್ ಫಾರ್ಮ್ ಐಡ್ ಲೈಕ್ ಟು ಡೂ, ಐಡ್ ಲೈಕ್ ಟು ಕಮ್, ಐಡ್ ಲೈಕ್ ಟು ಟಾಕ್ ಅಂತ ನಾವು ಹೇಳ್ತೀವಿ. ಬರೆಯೋವಾಗ ಪೂರ್ತಿ ಬರೀರಿ ಐ ವುಡ್ ಅಂತ, ಬಟ್ ಹೇಳೋವಾಗ ಐಡ್ ಅಂತ ಹೇಳ್ಬೋದು, ರೈಟ್. ಸ್ಪೀಕಿಂಗ್ನಲ್ಲಿ ಐಡ್ ಅಂತಲೇ ಹೇಳ್ತಾರೆ. ಐಡ್ ಲವ್ ಟು ಕಮ್ ನೋಡಿ, ಐಡ್ ಲೈಕ್ಗಿಂತ ಐಡ್ ಲವ್ ಅನ್ನೋದು ತುಂಬ ಜಾಸ್ತಿ ಇಷ್ಟ ಇದೆ ಅಂತ ಹೇಳುತ್ತೆ. ನನಗೆ ತುಂಬಾ ಇಷ್ಟ ಇದೆ ಬರಬೇಕು ಅಂತ. ಐಡ್ ಲವ್ ಟು ಕಮ್ ಬಟ್ ಐ ಆಮ್ ಬ್ಯುಸಿ ವಿತ್ ಮೈ ವರ್ಕ್. ಐಡ್ ಲೈಕ್ ಟು ಸಿ ದ ನ್ಯೂ ಕಲೆಕ್ಷನ್ ಆಫ್ ಸಿಲ್ಕ್ ಸ್ಯಾರೀಸ್. ಈ ಥರ ನೀವು ಶಾಪ್ಗೆ ಹೋದಾಗ ಅಲ್ಲಿ ಕೇಳ್ಬೋದು. ಐಡ್ ಲೈಕ್ ಟು ಸಿ ಸಮ್ ಡೆನಿಮ್ ಜೀನ್ಸ್. ಐಡ್ ಲೈಕ್ ಟು ಬೈ ದಿಸ್ ವಾಚ್ ಬಟ್ ಇಟ್ಸ್ ಜಸ್ಟ್ ಟೂ ಎಕ್ಸ್ಪೆನ್ಸಿವ್. ಐಡ್ ಲೈಕ್ ಟು ಪ್ಲೇಸ್ ಅನ್ ಆರ್ಡರ್ for 10 copies of this book. I'd like to exchange the shirt that I bought yesterday. I'd like to know how much it costs. I'd like to know how much it costs. How much does it cost ಅಲ್ಲ, ನಾನು ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೆ ಇದನ್ನು, ರೈಟ್. ಟು ಗೆಟ್ ಅ ನ್ಯೂ ಕನೆಕ್ಷನ್. ಆ್ಯಂಡ್ ನಿಮ್ಗೆ ತುಂಬ ಜನಕ್ಕೆ ಅನ್ನಿಸ್ತಿದೆ ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ವರ್ಬ್ಸ್ ನನಗೆ ಮೀನಿಂಗ್ ಗೊತ್ತಾಗ್ತಿಲ್ಲ, ಪ್ರಿಪೋಷನ್ ಗೊತ್ತಾಗ್ತಿಲ್ಲ. ನಿಮ್ಗೆ ಗೊತ್ತಾಗ್ತಿಲ್ಲ ಯಾಕೆ, ನಿಮಗೆ ಕನ್ಫ್ಯೂಷನ್ ಯಾಕೆ ಆಗ್ತಿದೆ ಅಂದರೆ ನೀವು ನಾನು ಹಳೆ ಕ್ಲಾಸಸ್ ನೋಡಿಲ್ಲ. ಇದು ಆಲ್ರೆಡಿ ಕ್ಲಾಸ್ ನಂಬರ್ 210. ನಾನು ಗ್ರಾಮರ್ ಬೇಸಿಕ್ಸ್ ಮೇಲೆ, ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಮೇಲೆ, ವರ್ಬ್ ಮೇಲೆ ಆಲ್ರೆಡಿ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಆದ್ದರಿಂದ ನಾನು ಮತ್ತೆ ಅದನ್ನೆಲ್ಲ ಡೀಟೇಲಾಗಿ ಹೇಳಿದ್ರೆ ಬೇರೆಯವ್ರಿಗೆಲ್ಲ ಬೋರ್ ಆಗುತ್ತೆ. ಸೊ ನಿಮ್ಗೆ ಯಾರಿಗೆ ಆ ಥರ ಕನ್ಫ್ಯೂಷನ್ ಆಗ್ತಿದೆ, ನೀವು ಹಳೆ ಕ್ಲಾಸ್ ನೋಡಿ ಆಮೇಲೆ ಬಂದಿದ್ದನ್ನು ನೋಡಿ. ಈಗ ನೋಡಿ ಸ್ವಲ್ಪ ಡಿಫ್ರೆಂಟಾಗಿ ಕೊಡ್ತಾ ಇದ್ದೀನಿ. ಐಡ್ ಲೈಕ್ ಟು ನೋ ಇಫ್ ಯು ಆರ್ ಇಂಟ್ರೆಸ್ಟೆಡ್. ನಿಮಗೆ ಇಂಟ್ರೆಸ್ಟ್ ಇದೆಯಾ, ನೀವು ಇಂಟ್ರೆಸ್ಟೆಡ್ ಆಗಿದ್ದೀರಾ ಅಂತ ನಾನು ತಿಳ್ಕೋಬೇಕು ಅಂತ ಬಯಸ್ತಿದ್ದೀನಿ. ನನಗೆ ತಿಳ್ಕೋಬೇಕಾಗಿದೆ ನೀವು ಇಂಟ್ರೆಸ್ಟೆಡ್ ಆಗಿದ್ದೀರಾ ಆರ್ ಇಲ್ವಾ ಅನ್ನೋದನ್ನು ನಾವು ಈ ಥರ ಇಫ್ ಇಂದ ಸೆಂಟೆನ್ಸ್ ಮಾಡಿ ಹೇಳ್ತೀವಿ. ಐ ವುಡ್ ಲೈಕ್ ಟು ನೋ ಮುಂದೆ ಇಫ್ ಹಾಕಿ, ಅಂದರೆ ಇದು ಹೌದಾ ಅಲ್ವಾ ಅಂತ ನಾವು ಕೇಳ್ತಾ ಇದ್ದೀವಿ. ನೀವು ಇಂಟ್ರೆಸ್ಟೆಡ್ ಆಗಿದ್ದೀರಾ ಅಂತ ನಾನು ತಿಳ್ಕೋಬೇಕು, ಈಗ ಹೇಳಿ. ಐಡ್ ಲೈಕ್ ಟು ನೋ ಇಫ್ ಯು ಆರ್ ಕಮಿಂಗ್ ವಿತ್ ಅಸ್. ನಮಗೆ ತಿಳಿಸು ನೀನು ನಮ್ಮ ಜೊತೆ ಬರ್ತಾ ಇದೆಯಾ ಆರ್ ಇಲ್ವಾ. ಅದೇ ಥರ ನೋಡಿ, ಐಡ್ ಲೈಕ್ ಟು ನೋ ಇಫ್ ಯು ಹ್ಯಾವ್ ಎನಿ ಜಾಬ್ ವೇಕೆನ್ಸಿ. ಯಾವುದಾದ್ರು ಕಂಪ್ನಿಗೆ ನೀವು ಈ ಥರ ಮೆಸೇಜ್ ಮಾಡ್ಬೋದು, ಕಾಲಲ್ಲಿ ಕೇಳ್ಬೋದು. ಆ್ಯಂಡ್ ಎಲ್ಲಾದರೂ ಕಸ್ಟಮರ್ ಕೇರ್ನಲ್ಲಿ ಕಾಲ್ ಮಾಡಿದಾಗಲೂ ನೀವು ಕೇಳ್ಬೋದು, ಐಡ್ ಲೈಕ್ ಟು ನೋ ಇಫ್ ಐ ಕ್ಯಾನ್ ಎಕ್ಸ್ಚೇಂಜ್ ದಿಸ್, ರೈಟ್, ಆ ಥರ. ಐಡ್ ಲೈಕ್ ಟು ನೋ ಇಫ್ ಯು ಆರ್ ಫೇಸಿಂಗ್ ಎನಿ ಪ್ರಾಬ್ಲಮ್. ನಿಮ್ಗೇನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಅಂತ ನಾನು ತಿಳ್ಕೊಳ್ಳೋದಕ್ಕೆ ಬಯಸ್ತಿದ್ದೀನಿ, ಸೊ ನೀವು ಹೇಳಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂತ. ಇಫ್ ಮುಂದೆ ನೀವು ಯಾವುದಾದ್ರೂ ಟೆನ್ಸ್ನಲ್ಲಾದರೂ ಹೇಳ್ಬೋದು, ಇಟ್ಸ್ ಓಕೆ, ಪರ್ಫೆಕ್ಟ್ಲಿ ಆಲ್ ರೈಟ್. ಸೊ ಇಷ್ಟೊತ್ತರೆಗೂ ಐ ವುಡ್ ಲೈಕ್ ಟು ಅನ್ನೋದೇ ಬಂತು. ವಿ ವುಡ್ ಲೈಕ್ ಟು ಕೂಡ ಬರ್ಬೋದು, ಅವ್ರು ಹಿ ವುಡ್ ಲೈಕ್ ಟು, ಶಿ ವುಡ್ ಲೈಕ್ ಟು ಅಂತಲೂ ನೀವು ಹೇಳ್ಬೋದು ಬೇರೆಯವ್ರ ಬಗ್ಗೆ ಇನ್ನೊಬ್ಬರಿಗೆ. ಹಿ ವುಡ್ ಲೈಕ್ ಟು ಟೇಕ್ ಪಾರ್ಟ್ ಇನ್ ದ ಕಾಂಪಿಟಿಷನ್. ನೋಡಿ, ಅವನ ಬಗ್ಗೆ ನೀವು ಬೇರೆಯವ್ರಿಗೆ ಹೇಳ್ತಿದ್ರ. ಮೈ ಸನ್ ವುಡ್ ಲೈಕ್ ಟು ಟೇಕ್ ಪಾರ್ಟ್ ಇನ್ ದ ಕಾಂಪಿಟಿಷನ್, ಮೈ ಬ್ರದರ್ ವುಡ್ ಲೈಕ್ ಟು ಟೇಕ್ ಪಾರ್ಟ್ ಇನ್ ದ ಕಾಂಪಿಟಿಷನ್, ರೈಟ್. ಮೈ ಬ್ರದರ್ ವುಡ್ ಲೈಕ್ ಟು ಬುಕ್ ಎನ್ ಅಪಾಯಿಂಟ್ಮೆಂಟ್. ಈ ಥರ ನೀವು ಹೇಳ್ಬೋದು. ಸೊ ನಾನು ಈ ಥರ ಹೇಳೋ ಟಿಪ್ಸ್ನೆಲ್ಲ ನೀವು ಆಮೇಲೆ ನೋಟ್ಸ್ ಮಾಡ್ಕೊಳ್ಳಿ, ರೈಟ್. ಅದಕ್ಕೆ ವಿಡಿಯೋ ಎಂಡ್ವರೆಗೂ ನೋಡಿದರೆ ಈ ಥರ ನಾನು ತುಂಬ ಟಿಪ್ಸ್ ಹೇಳಿರ್ತೀನಿ. ಪ್ರತಿ ವಿಡಿಯೋದಲ್ಲೂ ಎಂಡ್ವರೆಗೂ ನೋಡಿದ್ರೆ ನಿಮ್ಗೆ ಈ ಥರ ಹೊಸ 2-3 ಟಿಪ್ಸ್ ಆರ್ 2-3 ಹೊಸ ಪಾಯಿಂಟ್ಸ್ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ನೀವು ಸ್ಕಿಪ್ ಮಾಡಬಾರ್ದು. ಅದಕ್ಕೆ ನನಗೆ ಗೊತ್ತಾಯಿತು ಅಂತ ನೀವು ಬಿಡಬಾರ್ದು. ಎಂಡ್ವರೆಗೂ ನೋಡಿದ್ರೆ ಈ ಥರ ನಾನು ಎಷ್ಟೋ ಪಾಯಿಂಟ್ಸ್ ಹೇಳಿರ್ತೀನಿ ಮಧ್ಯದಲ್ಲಿ. ರವಿ ವುಡ್ ಲೈಕ್ ಟು ಆಸ್ಕ್ ಯು ಅ ಕಪಲ್ ಆಫ್ ಕ್ವೆಶ್ಚನ್ಸ್. ನೋಡಿ, ರವಿ ಇದನ್ನು ಮಾಡಬೇಕಂತ ಇಷ್ಟಪಡ್ತಿದ್ದಾನೆ ಅಂತ ನಾನು ಬೇರೆಯವ್ರಿಗೆ ಹೇಳ್ತಿದ್ದೀನಿ. ಇಫ್ ಯು ವುಡ್ ಲೈಕ್ ಟು ಹ್ಯಾವ್ ಅ ಸ್ಯಾಂಪಲ್, ಪ್ಲೀಸ್ ಲೆಟ್ ಅಸ್ ನೋ. ನಿಮ್ಗೇನಾದರೂ ಸ್ಯಾಂಪಲ್ ನೋಡಬೇಕು, ಸ್ಯಾಂಪಲ್ ತೊಗೋಬೇಕು ಅಂತ ನೀವು ಬಯಸ್ತಿದ್ರೆ ನನಗೆ ಹೇಳಿ. ಅಂದರೆ ಪೊಲೈಟಾಗಿ ನಾನು ಕಸ್ಟಮರ್ಗೆ ಈ ಥರ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಕಸ್ಟಮರ್ ಜೊತೆ ಮಾತಾಡೋ ಸಿಚುವೇಶನ್ ಬಂದರೆ ಈ ಥರ ಸೆಂಟೆನ್ಸ್ಗಳನ್ನ ಮಾಡಿ, ತುಂಬ ಪೊಲೈಟ್ ಆ್ಯಂಡ್ ಸಾಫ್ಟ್ ಆಗಿರುತ್ತೆ. ಇಫ್ ಯು ವುಡ್ ಲೈಕ್ ಟು ಹ್ಯಾವ್ ಫರ್ದರ್ ಇನ್ಫಾರ್ಮೇಷನ್, ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ದ ಮ್ಯಾನೇಜರ್ ವುಡ್ ಲೈಕ್ ಟು ನೋ. ನಮ್ಮ ಮ್ಯಾನೇಜರ್ಗೆ ತಿಳ್ಕೊಬೇಕಂತಿದೆ, ನಮ್ಮ ಮ್ಯಾನೇಜರ್ ತಿಳ್ಕೊಬೇಕಂತ ಬಯಸ್ತಿದ್ದಾರೆ. ವೈ ಯು ಹ್ಯಾವ್ ಡಿಸ್ಕಂಟಿನ್ಯೂಡ್. ನೀವು ಯಾಕೆ ಮಧ್ಯದಲ್ಲೇ ಬಿಟ್ಟಿದ್ದೀರಾ.
ಸುಮಾ ವುಡ್ ಲೈಕ್ ಟು ಟಾಕ್ ವಿತ್ ಯು ಅಬೌಟ್ ಟುಮಾರೋಸ್ ಪ್ರೋಗ್ರಾಮ್. ಸುಮಾ ನಿಮ್ಮ ಜೊತೆ ಇದನ್ನು ಮಾತಾಡಬೇಕು ಅಂತಿದ್ದಾರೆ, ರೈಟ್. ಆ್ಯಂಡ್ ಅಷ್ಟೇ ಅಲ್ಲ, ನೀವು ತುಂಬ ಸರಿ ಬೇರೆಯವ್ರಿಗೆ ಈ ಥರ ಥ್ಯಾಂಕ್ಸ್ ಹೇಳುವಾಗ, ಇನ್ವೈಟ್ ಮಾಡುವಾಗಲೂ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಐಡ್ ಲೈಕ್ ಟು ಎಕ್ಸ್ಪ್ರೆಸ್ ಅವರ್ ಹಾರ್ಟ್ಲಿ ಥ್ಯಾಂಕ್ಸ್ ಟು ಯು ಆಲ್. ನೋಡಿ, ಇದು ತುಂಬ ಫಾರ್ಮಲ್ ಆಗಿದೆ, ರೈಟ್. ಬೇರೆಯವ್ರಿಗೆ ಥ್ಯಾಂಕ್ಸ್ನ ಈ ಥರನೂ ಹೇಳ್ಬೋದು. ಐಡ್ ಲೈಕ್ ಟು ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಮೈ ಇನ್ವಿಟೇಷನ್. ಐಡ್ ಲೈಕ್ ಟು ಥ್ಯಾಂಕ್ ಯು ಇನ್ ಅಡ್ವಾನ್ಸ್ ಫಾರ್ ದಿ ಇನ್ಫಾರ್ಮೇಷನ್. ಐಡ್ ಲೈಕ್ ಟು ಇನ್ವೈಟ್ ಯು. ನೋಡಿ, ನೀವು ಬೇರೆಯವ್ರಿಗೆ ಏನಾದರೂ ಇನ್ವೈಟ್ ಮಾಡೋದಕ್ಕೆ ಮೆಸೇಜ್ ಬರೀತಿದ್ರೆ ಈ ಥರ ಸ್ಟಾರ್ಟ್ ಮಾಡಿ. ಐಡ್ ಲೈಕ್ ಟು ಇನ್ವೈಟ್ ಯು ಟು ಮೈ ಡಾಟರ್ಸ್ ಬರ್ತ್ಡೇ ಪಾರ್ಟಿ. ಇನ್ವೈಟ್ ಮುಂದೆ ಟು ಹಾಕಬೇಕು, ಯಾವಾಗಲೂ ಫಾರ್ ಬರಲ್ಲ, ಟೂನೇ ಹಾಕಬೇಕು. ಐ ವುಡ್ ಲೈಕ್ ಟು ಇನ್ವೈಟ್ ಯು ಟು ಏನು ಇವೆಂಟ್ ಇರುತ್ತೋ ಅದನ್ನು ಮೆನ್ಷನ್ ಮಾಡಿ ಟು ಮುಂದೆ. ಐಡ್ ಲೈಕ್ ಟು ಎಕ್ಸ್ಪ್ರೆಸ್ ಅವರ್ ಥ್ಯಾಂಕ್ಸ್ ಆನ್ ಬಿಹಾಫ್ ಆಫ್ ಮೈ ಕಲೀಗ್ಸ್. ಅಂದರೆ ನಮ್ಮ ಕಲೀಗ್ಸ್ನ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ನೀವು ಹೇಳ್ತಾರೆ. ಸೊ ನೋಡಿ, ಕನ್ನಡನೂ ಇಷ್ಟು ಪೊಲೈಟ್ ಆಗಿರಬೇಕಂದಾಗ ಇಂಗ್ಲೀಷ್ನಲ್ಲಿ ಈ ಥರ ಸೆಂಟೆನ್ಸ್ ಮಾಡಿ. ವಿಡ್ ಲೈಕ್ ಟು ಇನ್ಫಾರ್ಮ್ ಯು ದ್ಯಾಟ್, ವಿ ವುಡ್ ಲೈಕ್ ನಾ ಶಾರ್ಟ್ ಫಾರ್ಮ್ ಏನೋ ವಿಡ್ ಲೈಕ್, ವಿಡ್ ಲೈಕ್ ಟು ಇನ್ಫಾರ್ಮ್ ಯು ದ್ಯಾಟ್ ಯು ಆರ್ ಸೆಲೆಕ್ಟೆಡ್ ಫಾರ್ ದ ಜಾಬ್. ಫಸ್ಟ್ಲಿ, ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಫಾರ್ ಆಲ್ ದೇರ್ ಸಪೋರ್ಟ್. ವಿಡ್ ಲೈಕ್ ಟು ಆಫರ್ ಅವರ್ ಕಂಗ್ರ್ಯಾಚುಲೇಷನ್ಸ್. ಅಂದರೆ ಅರ್ಥ ವಿಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು ಅಂತಾನೆ. ಅದನ್ನು ಸ್ವಲ್ಪ ನಾವು ಪೊಲೈಟ್ ಮಾಡಿದ್ದೀವಿ, ಇಂಡೈರೆಕ್ಟ್ ಮಾಡಿದ್ದೀವಿ ಅಷ್ಟೇ. ವಿ ವುಡ್ ಲೈಕ್ ಟು ಆಫರ್ ಅವರ್ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಕ್ಸಸ್. ಟು ಅಲ್ಲ, ಫಾರ್ ಅಲ್ಲ. ಅಂದರೆ ನಿಮ್ಮ ಸಕ್ಸಸ್ಗೆ ನಮ್ಮ ಕಂಗ್ರ್ಯಾಚುಲೇಷನ್ಸ್ ನಾವು ಹೇಳ್ತಾ ಇದ್ದೀವಿ ಅನ್ನೋದನ್ನು ಈ ಥರ ಫ್ರೇಸ್ ಮಾಡಿದ್ದೀವಿ ಅಷ್ಟೇ. ಐಡ್ ಲೈಕ್ ಟು ಅಪಾಲಜೈಸ್ ಅಂತಲೂ ನೀವು ಹೇಳ್ಬೋದು. ಕ್ಷಮೆ ಕೇಳ್ತಾ ಇದ್ರೆ ಯಾರಿಗಾದರೂ, ಸಾರಿ ಕೇಳೋದು ತುಂಬ ಫಾರ್ಮಲ್ ಆಗಿ ಈ ಥರ. I would like to apologize for the inconvenience caused by me, for the problem caused by me, by us ಅಂತ ನೀವು ಹೇಳ್ಬೋದು, by our team ಅಂತಲೂ ನೀವು ಹೇಳ್ಬೋದು. ಅದರಿಂದ ಇದನ್ನೆಲ್ಲ ಸೆಂಟೆನ್ಸ್ಗಳನ್ನ ಆಮೇಲೆ ಒಂದ್ಸರಿ ನೋಡಾದ್ಮೇಲೆ ಇನ್ನೊಂದ್ಸರಿ ನೋಡಿಕೊಂಡು ಬುಕ್ನಲ್ಲಿ ಬರ್ಕೊಳ್ಳಿ. ಆ್ಯಂಡ್ ರಿಪೀಟೆಡಾಗಿ ಓದ್ತಾ ಇರಿ. ನಿಮ್ಮ ವರ್ಕ್ ಪ್ಲೇಸ್ನಲ್ಲಿ, ಬಿಸ್ನೆಸ್ನಲ್ಲಿ ಎಲ್ಲಾದರೂ ನಿಮಗೆ ಇದು ತುಂಬ ಈಸಿಯಾಗಿ ಬಾಯಿಗೆ ಬಂದುಬಿಡುತ್ತೆ. ಆ ಥರ ನಿಮ್ಮ ಮೈಂಡ್ಗೆ ಬೇಗ ಬರಬೇಕು ಈ ಸೆಂಟೆನ್ಸ್ಗಳನ್ನ ಅಂದರೆ ರಿಪೀಟೆಡಾಗಿ ಓದಿ ಫೋನಲ್ಲಿ ರೆಕಾರ್ಡ್ ಮಾಡಿಟ್ಕೊಳ್ಳಿ. ಫೋನಲ್ಲಿ ಸೌಂಡ್ ರೆಕಾರ್ಡರ್ ಇರುತ್ತಲ್ಲ, ಹೇಳ್ತಾ ರೆಕಾರ್ಡ್ ಮಾಡಿಟ್ಕೊಳ್ಳಿ. ಆ್ಯಂಡ್ ಪದೇ ಪದೇ ಕೇಳಿಸ್ಕೊಳ್ತಾ ಇರಿ ನಿಮ್ಮ ಸೆಂಟೆನ್ಸ್ಗಳನ್ನ ನೀವೇ. ಈ ಥರ ಕೇಳಿಸ್ಕೊಂಡಾಗ ನಿಮ್ಮ ಮೈಂಡ್ನಲ್ಲಿ ಇದ್ದುಬಿಡ್ತದು. ನೀವು ತುಂಬ ಸರಿ ಕೇಳಿಸ್ಕೊಂಡಾಗ ನಿಮ್ಮ ಮೈಂಡಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಕರೆಕ್ಟ್ ಟೈಮ್ನಲ್ಲಿ ಅದು ನಿಮಗೆ ನೆನಪಾಗುತ್ತೆ. ಟ್ರೈ ಮಾಡಿ ನೋಡಿ. ಐಡ್ ಲೈಕ್ ಟು ಟೇಕ್ ದಿಸ್ ಅಪರ್ಚುನಿಟಿ ಟು ಥ್ಯಾಂಕ್ ಎವ್ರಿಬಡಿ ಹೂ ಸಪೋರ್ಟೆಡ್ ಮೀ. ರೈಟ್. ಅಂದರೆ ನಾನು ಈ ಅವಕಾಶನ ತಗೊಳ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ. ಯಾವಾಗ ಹೇಳಬೇಕಂದ್ರೆ ಒಂದು ಈವೆಂಟ್ ಇದ್ದಾಗ, ಆ ಈವೆಂಟ್ನಲ್ಲಿ ನೀವು ಥ್ಯಾಂಕ್ಸ್ ಹೇಳಬೇಕು ಎಲ್ಲರಿಗೂ ಅಂತ ಅಂದ್ಕೊಂಡಾಗ ಆ ಥರ ಸಿಚುವೇಶನಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಈಗ ನೋಡಿ, ನಾನು ಈ ಕೆಲಸ ಮಾಡಬೇಕು ಅಂತ ಬಯಸ್ತಿದ್ದೀನಿ ಅಂತ ನಾನು ಇಷ್ಟೊತ್ತವರೆಗೂ ಹೇಳಿದೆ. ಬೇರೆಯವರು ಈ ಕೆಲಸ ಮಾಡಬೇಕು ಅಂತಲೂ ನಾನು ಬಯಸ್ಬೋದಲ್ವಾ? ಇಲ್ಲಿದೆ ನೋಡಿ, ನೀವು ನಮ್ಮ ಜೊತೆ ಬರಬೇಕು ಅಂತ ನಾನು ಬಯಸ್ತಿದ್ದೀನಿ ಅಂತ ನೀವು ತುಂಬ ಪೊಲೈಟಾಗಿ ಹೇಳಬೇಕು. ಅವಾಗ ಹೇಳಿ, ಐ ವುಡ್ ಲೈಕ್ ಯು ಟು ಅಂತ ಹೇಳಬೇಕು. ಐ ವುಡ್ ಲೈಕ್ ಟು ಅಂತ ನೀವು ಇಷ್ಟೊತ್ತರೆಗೂ ಹೇಳಿದ್ರಲ್ಲ, ಈಗ ಹೇಳಬೇಕು ಐ ವುಡ್ ಲೈಕ್ ಯು ಟು ಕಮ್ ವಿತ್ ಅಸ್. ಅಷ್ಟೇ. ಐ ವುಡ್ ಲೈಕ್ ಟು ಕಮ್ ವಿತ್ ಯು, ನಾನು ನಿಮ್ಮ ಜೊತೆ ಬರಬೇಕಂತಿದ್ದೀನಿ. ಐ ವುಡ್ ಲೈಕ್ ಯು ಟು ಕಮ್ ವಿತ್ ಅಸ್. ನೋಡಿ, ಟು ಹಿಂದೆ ಯು ಎಲ್ಲಿ ಬರ್ತಿದೆ ನೋಡಿ. ನೀವು ನಮ್ಮ ಜೊತೆ ಬರಬೇಕು ಅಂತ ನಾವು ಬಯಸ್ತಿದ್ದೀವಿ, ಪ್ಲೀಸ್ ಬನ್ನಿ. ಸೊ ಈಗ ನೀವು ಟ್ರೈ ಮಾಡಿ. ನಮ್ಮ ಡೆಲ್ಲಿ ಟ್ರಿಪ್ಗೆ ನೀವು ಬರಬೇಕಂತ ನಾವು ಬಯಸ್ತಿದ್ದೀವಿ. ವಿ ವುಡ್ ಲೈಕ್ ಯು ಅಲ್ವಾ? ವಿ ವುಡ್ ಲೈಕ್ ಯು ಟು ಜಾಯಿನ್ ಆರ್ ಕಮ್. ಏನಾದರೂ ವಿ ವುಡ್ ಲೈಕ್ ಯು ಟು ಜಾಯಿನ್ ಅವರ್ ಟ್ರಿಪ್ ಟು ಡೆಲ್ಲಿ ಆರ್ ಜಾಯಿನ್ ಅವರ್ ಡೆಲ್ಲಿ ಟ್ರಿಪ್ ಆರ್ ಜಾಯಿನ್ ಅವರ್ ಟ್ರಿಪ್. ಏನಾದರೂ ಹೇಳಿ, ಎಲ್ಲನೂ ಕರೆಕ್ಟ್. ನೀವು ನಮ್ಮ ಹೊಸ ಅಂಗಡಿಯನ್ನು ಉದ್ಘಾಟನೆ ಮಾಡಬೇಕೆಂದು ನಾವು ಬಯಸುತ್ತಿದ್ದೀವಿ ಅಂತ ನೀವು ಲೆಟರ್ ಬರೀತಿರಲ್ಲ ಕನ್ನಡದಲ್ಲಿ, ಅದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀರಾ? ವಿ ವುಡ್ ಲೈಕ್ ಯು ಟು ಇನಾಗ್ಯುರೇಟ್ ಅವರ್ ನ್ಯೂ ಶಾಪ್. ಇನಾಗ್ಯುರೇಟ್ ಅಲ್ಲ, ಇನಾಗ್ಯುರೇಟ್ ಬೇಕು. ವಿ ವುಡ್ ಲೈಕ್ ಯು ಟು ಇನಾಗ್ಯುರೇಟ್ ಅವರ್ ನ್ಯೂ ಶಾಪ್. ರೈಟ್. ಮುಂದೆ ಎಲ್ಲಿ ಅನ್ನೋ ನೀವು ಅಡ್ರೆಸ್ ಮೆನ್ಷನ್ ಮಾಡ್ಬೋದು. ಓಕೆ, ನೀವು ಮಾಡಬೇಕು ಅಂತ ನಾನು ಇಷ್ಟು ಹೇಳಿದೆ. ಬೇರೆಯವರು ಮಾಡಬೇಕು ಅಂತ ನಾವು ಬಯಸ್ತಿದ್ದೀವಿ ಅನ್ನೋದನ್ನು ನೀವು ಹೇಳ್ಬೋದು. ಇಲ್ಲಿ ನೋಡಿ, ಅಂಜಲಿಯವರು ನಮ್ಮ ಹೊಸ ಅಂಗಡಿಯನ್ನು ಉದ್ಘಾಟನೆ ಮಾಡಬೇಕಂತ ನಾವು ಬಯಸ್ತಿದ್ದೀವಿ. ಆವಾಗ ಯು ಜಾಗದಲ್ಲಿ ಅವರ ಹೆಸರು ಹಾಕಿ ಅಷ್ಟೇ. ವಿ ವುಡ್ ಲೈಕ್ ಮಿಸಸ್ ಅಂಜಲಿ ಟು ಇನಾಗ್ಯುರೇಟ್ ಅವರ್ ನ್ಯೂ ಶಾಪ್.
ರೈಟ್? ನೋಡಿ ಎಷ್ಟು ಸಿಂಪಲ್. ವಿ ವುಡ್ ಲೈಕ್ ಹಿಮ್, ವಿ ವುಡ್ ಲೈಕ್ ಹರ್, ವಿ ವುಡ್ ಲೈಕ್ ಕಿರಣ್, ವಿ ವುಡ್ ಲೈಕ್ ಆಲ್ ಆಫ್ ಯು. ಮುಂದೆ ನೀವು ಏನು ಮಾಡಬೇಕು ಅವ್ರು ಅಂತಿದ್ದಾರೆ, ಟು ಹಾಕಿಬಿಟ್ಟು ವರ್ಬ್ನ ಮೆನ್ಷನ್ ಮಾಡಿ. ರೈಟ್? ಸೊ ಎಲ್ಲ ಸೆಂಟೆನ್ಸ್ಗಳು ಪ್ರೆಸೆಂಟ್ ಆರ್ ಫ್ಯೂಚರ್ನೇ ಇಂಡಿಕೇಟ್ ಮಾಡ್ತಿರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ನೀವು ನಿಮ್ಮ ಓನ್ ಎಕ್ಸಾಂಪಲ್ಸ್ ಮಾಡಿ, ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಸೊ ನಾವು ಇಷ್ಟೊತ್ತರೆಗೂ ಪಾಸಿಟಿವ್ ಸೆಂಟೆನ್ಸ್ಗಳನ್ನೇ ಮಾಡಿದ್ವಿ. ಇದರಿಂದ ನಾವು ಕ್ವಶನ್ ಕೂಡ ಕೇಳ್ಬೋದು. ವುಡ್ ಯು ಲೈಕ್, ಈ ಥರ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ.